ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ರೀ? ಯಾಕೆ ಹಾಕಿದ್ದೀರಾ? ಅಮ್ಮನವ್ರನ್ನ ನೋಡ್ತಾ ಇದ್ರೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬರುತ್ತೆ ರಾಧಿಕಾ. ಅಲಂಕಾರ ಆಗಿದೆಯಲ್ಲಪ್ಪ, ಅಷ್ಟಾದ್ರೂ ಭಕ್ತಿ ಬಂದೇ ಬರುತ್ತೆ ಬಿಡು. ನಾವು ಅಲಂಕಾರನ ನೋಡಿ ಮೋಸ ಹೋಗ್ಬಿಡ್ತೀವಿ ದೊಡ್ಡಮ್ಮ. ಆದ್ರೆ ಆ ಅಂದವಾಗಿರೋ ಮಂತ್ರಮುಗ್ಧವಾಗಿರೋ ಮೂರ್ತಿ ಹಿಂದೆ ಎಷ್ಟೆಲ್ಲ ನೋವನ್ನ ಮುಚ್ಚಿಟ್ಟಿರ್ತಾರಲ್ಲ ಅಮ್ಮನವರು. ಅವಳು ಕೃಪಾ ಕಟಾಕ್ಷದಿಂದ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾಳೆ. ಆದ್ರೆ ಪ್ರಪಂಚನೆಲ್ಲ ಅವಳು ಕಾಪಾಡೋದ್ರ ಜೊತೆಗೆ ಎಷ್ಟು ನೋವನ್ನ ಮುಚ್ಚಿಟ್ಟಿರ್ತಾಳೆ ಅಂತ ನಮಗೆ ಗೊತ್ತೇ ಆಗಲ್ಲ. ಪ್ರತಿಯೊಬ್ರ ಕಷ್ಟನೂ ಆ ತಾಯಿ ಗೊತ್ತು. ಎಲ್ಲಾನು ಸಹಿಸ್ಕೋತಾಳೆ. ಭಕ್ತರಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾಳೆ. ನಮಗೆ ನಮ್ಮ ಬಗ್ಗೆ ಮಾತ್ರ ಗೊತ್ತು. ಮುಂದೆ ಇರೋರ ಬಗ್ಗೆ ಯೋಚನೆನೂ ಮಾಡಲ್ಲ. ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನಾವು ಸ್ವಾರ್ಥಿಗಳು. ಆದ್ರೆ ಈ ತಾಯಿ ಹಾಗಲ್ಲ. ಪ್ರತಿಯೊಬ್ಬರ ಕಷ್ಟನೂ ನೋಡ್ತಾಳೆ. ಅವ್ರಿಗೆ ಆ ಕಷ್ಟನ ತೊಲಗಿಸೋ ದಾರಿ ತೋರಿಸ್ತಾಳೆ.
ನಮ್ಗೆ ಅಭಯ ನೀಡ್ತಾಳೆ. ಅದೀಗ ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ದೊಡ್ಡಮ್ಮ. ಇಂಥ ಅಮ್ಮನವರು ಪ್ರತಿ ಮನೇಲೂ ಇರಬೇಕು. ಆಗ್ಲೇ ಆ ಮನೆ ಚೆನ್ನಾಗಿರೋದು. ಕೈಲಾಶ್ಗೆ ಭಕ್ತಿ ಜಾಸ್ತಿನೇ. ನೋಡಿದ್ರೆ ಗೊತ್ತಾಗಲ್ವಾ? ಜಾಸ್ತಿನೇ ಇದೆ. ಏನೋಪ್ಪ ಸಡನ್ ಆಗಿ ಇಷ್ಟೊಂದು ಭಕ್ತಿ ಬಂದ್ಬಿಟ್ಟಿದೆ. ಕೆಲವು ಸಲ ನಂಬೋದಕ್ಕೆ ಟೈಮ್ ತಗೊಳುತ್ತೆ. ನನಗೆ ನಮ್ಮ ಅಮ್ಮನವ್ರ ಮೇಲೆ ನಂಬಿಕೆ ಇವತ್ತು ಬಂದಿದೆ. ಅದಕ್ಕೆ ಇಷ್ಟೊಂದು ಭಕ್ತಿ. ಇದಿನ್ಮೇಲೆ ಯಾವತ್ತೂ ಹೀಗೆ ಇರುತ್ತೆ. ದೊಡ್ಡತ್ತೆ, ವ್ರತ ಮುಗಿಯೋದಕ್ಕೆ ನಾಳೆನೇ ಕೊನೆ ದಿನ. ಪ್ರಿಯಾ ಅಮ್ಮನ್ನು ಕರಿಬೇಕು ಅಂತಿದ್ದೀನಿ. ಅದಕ್ಕೇನು, ತಪ್ಪದೆ ಕರಿಯಮ್ಮ. 4 ಜನ ಇದ್ರೇನೆ ವ್ರತಕ್ಕೆ ಹೊಂದ್ಕಳೆ. ಸರಿ ದೊಡ್ಡತ್ತೆ, ನಾನು ಇವಾಗಲೇ ಪ್ರಿಯಾಗೆ ಕಾಲ್ ಮಾಡ್ತೀನಿ. ರಾಜಶೇಖರ್ ಮತ್ತೆ ಸುನಂದನ್ನು ಬರೋದಕ್ಕೆ ಹೇಳು. ಅವ್ರ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ಸರಿ ದೊಡ್ಡತ್ತೆ. ಏನಿದು ದರ್ಶಿನಿ? ಕೈಲಾಶಲ್ಲಿ ಯಾವ ಡೌಟ್ ಫ್ಯಾಕ್ಟರು ಕಾಣಿಸ್ತಾನೆ ಇಲ್ಲ. ಅದೇ ತಾನೇ ನಂಗೂ ಅರ್ಥ ಆಗ್ತಿಲ್ಲ. ನಮ್ ಸ್ಕೆಚ್ಚು ವರ್ಕೌಟ್ ಆಗಿಲ್ಲ ಅಂತೀಯಾ? ನೋಡೋಣ. ಇನ್ನು ಇವಾಗ್ಲೇ ಏನು ಹೇಳಕ್ಕಾಗಲ್ಲ ಅಲ್ವಾ? ಅಕ್ಕ, ಪ್ರಿಯಾ ಹೇಗಿದ್ಯಾ? ನಿನ್ ಮೇಲ್ ಬೆಟ್ಟದಷ್ಟು ಕೋಪ ಇದೆ ನಂಗೆ. ನನ್ ಮೇಲ್ ಕೋಪನಾ? ಯಾಕೆ ಪ್ರಿಯಾ? ನಿಂಗ್ ನಂಗಿಂತ ನಿನ್ ಮೈದ್ನಾನೇ ಹೆಚ್ಚಾಗಿದಾರಲ್ಲ. ನೀವಿಬ್ರು ಡಾಕ್ಟರ್ಸ್ ಆದ ಮಾತ್ರಕ್ಕೆ ಜೊತೆಲಿ ಹಾಸ್ಪಿಟಲ್ ಓಪನ್ ಮಾಡ್ತಿರೋದಕ್ಕೆ ನೀವ್ ಒಂದಾಗ್ಬಿಡ್ತೀರಾ ಅಲ್ವಾ? ಏನ್ ಮಾತಾಡ್ತಿದ್ಯಾ ಪ್ರಿಯಾ? ಮತ್ತಿನ್ನೇನಂತ ಹೇಳಿ ಅಕ್ಕ? ನೀನ್ ವ್ರತ ಮಾಡ್ತಿರೋ ವಿಷಯನ ನಂಗ್ಯಾಕ್ ಹೇಳಿಲ್ಲ? ಅದಾ, ಆ ವಿಷಯ ಹೇಳೋದಕ್ಕೆ ಇವಾಗ ಕಾಲ್ ಮಾಡಿದ್ದೀನಿ. ನನ್ ಗಂಡ ನಂಗೆ ಹೇಳಿದಾರೆ ಅಂತ ನಾನು ಫೀಲ್ ಆಗಿದ್ದೀನಿ ಅಂತ ಫೋನ್ ಮಾಡಿರೋದಲ್ವಾ ನೀನು? ಹಾಗೇನೂ ಇಲ್ಲ ಪ್ರಿಯಾ. ಅಮರ್ ನನ್ನ ಹತ್ರ ಏನೂ ಹೇಳಲಿಲ್ಲ. ನಾಳೆ ವ್ರತದ ಕೊನೆ ದಿನ, ಅದಕ್ಕೆ ನಿನಗೆ ಕಾಲ್ ಮಾಡಿದ್ದು. ನೀನು ಫ್ಯಾಮಿಲಿ ಜೊತೆಗೆ ಇಲ್ಲಿಗೆ ಬಂದು ವ್ರತದಲ್ಲಿ ಭಾಗಿಯಾಗಬೇಕು. ಬರ್ದೇ ಇರಕ್ಕಾಗತ್ತಾ? ನಾನ್ ನಿಂಗ್ ಮುಖ್ಯ ಅಲ್ದೇ ಇದ್ರು ನೀನ್ ನಂಗ್ ಮುಖ್ಯನೇ ಅಲ್ವಾ? ಸುಮ್ನೆ ಕಾಲ್ ಎಳಿಬೇಡ ಪ್ರಿಯಾ. ಏನೋ ಮರ್ತೋದೆ. ಮತ್ತೆ ನಮ್ ಪತಿರಾಯರಿಗೆ ಯಾಕೆ ಹೇಳ್ದೆ? ಆಗ್ಲೂ ನಿಂಗೆ ನನ್ ನೆನ್ಪಾಗ್ಲಿಲ್ವಾ? ಅಮ್ಮ ತಾಯಿ, ತಪ್ಪಾಗೋಯ್ತು. ಕೆನ್ನೆಗೆ ಹಾಕೋತೀನಿ. ಸಾಕಾ? ಸಾಕು. ಸರಿ, ತಪ್ಪದೆ ಬರ್ಬೇಕು. ಬರ್ದೇ ಇರ್ತೀನ ಅಕ್ಕ. ಬರ್ತೀನಿ ಬಿಡು. ಸರಿ ಪ್ರಿಯಾ, ಇಡ್ತೀನಿ. ಬಾಯ್ ಅಕ್ಕ. ಬಾಯ್.
ಏನ್ ಪ್ರಿಯಾ ಮುಖ ಅರಳ್ಬಿಟ್ಟಿದೆ? ಅಕ್ಕ ಕಾಲ್ ಮಾಡಿದ್ಲು ಪತಿರಾಯ್ರೆ. ಓಹೋ ಅದಾ ವಿಷಯ. ಅಂದ್ರೆ ನಿನ್ ಹೊಟ್ಟೆ ತುಂಬಿರ್ಬೇಕಲ್ವಾ? ಮತ್ತೆ ಊಟ ಏನಕ್ಕೆ? ನಡಿ ಮಲ್ಕೊಳ್ಳೋಣ. ಇಲ್ಲ ಪತಿರಾಯ್ರೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿನ್ ಕಾಲ್ಗೋಸ್ಕರನೇ ಕಾಯ್ತಾ ಇದ್ದೆ ಬ್ರೋ. ಏನ್ ಬ್ರೋ, ಸಾಕ್ಷಿ ಕಣ್ಮುಂದೆ ಬಂದ ಮೇಲೆ ನನ್ನ ಮಾತ್ ಮೇಲೆ ನಂಬಿಕೆ ಬಂದಿರ್ಬೇಕಲ್ವಾ? ಬಾಯ್ ಮುಚ್ಚೋ ಇಡಿಯಟ್. ಏನ್ ಬ್ರೋ, ಮಾತಿನ್ನು ಹಾಗೇ ಇದೆ. ಹಾ ಹೀಗೆ ಇರುತ್ತೋ? ಯಾಕಂದ್ರೆ ನನ್ನ ಹೆಂಡತಿ ಪ್ರಪಂಚದಲ್ಲೇ ಶ್ರೇಷ್ಠ ಹೆಣ್ಣು ಕಣೋ. ಇನ್ನೂನಾ? ಏನೋ ನಿಜ ಗೊತ್ತಾದ್ಮೇಲೂನಾ? ಹಾ ಮರ್ತೆ ಹೋಗಿತ್ತು ಬ್ರೋ. ಈ ವಿಷಯದಲ್ಲಿ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನ್ ನನ್ನ ಟ್ರಿಗರ್ ಮಾಡದೇ ಇದ್ದಿದ್ರೆ ನನ್ನ ರಾಧಿಕಾ ದೊಡ್ಡತನ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ದೊಡ್ಡತನನಾ? ಏನ್ ಮಾತಾಡ್ತಿದ್ಯಾ ಬ್ರೋ? ಸತ್ಯ ಗೊತ್ತಾದ್ಮೇಲೆ ನಿನ್ ತಲೆ ಕೆಲಸ ಮಾಡೋದನ್ನ ನಿಲ್ಸಿದ್ಯಾ ಹೇಗೆ? ಅವಾಗಿದ್ದಕ್ಕಿಂತ ನನ್ನ ಮೈಂಡ್ ಈಗ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಿದೆ. ಮನುಷ್ಯನ ಬಗ್ಗೆ ಇರೋ ಅಭಿಪ್ರಾಯ ಒಂದ್ ಸ್ಟೆಪ್ ಜಾಸ್ತಿ ಆಗೋಗಿದೆ. ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದಷ್ಟು ಮೆಚುರಿಟಿ ಬಂದಿದೆ. ಇದೆಲ್ಲ ನಿನ್ನಿಂದಾನೆ. ಥ್ಯಾಂಕ್ ಯು. ಡೌಟೇ ಇಲ್ಲ ಬ್ರೋ, ನಿಂಗೆ ಹುಚ್ಚ ಹಿಡ್ದಿದೆ. ಹೌದು ಕಣೋ, ನಿನ್ನೆವರೆಗೂ ನನ್ನ ವೈಫ್ ಅಂದ್ರೆ ಪ್ರೀತಿ. ಆದ್ರೆ ಇವತ್ತು ನಿನ್ ದಯೆಯಿಂದ ಆ ಪ್ರೀತಿ ಹುಚ್ಚಾಗಿ ಬದಲಾಗಿದೆ. ನನಗೆ ಎಲ್ರಿಗಿಂತ ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಹೆಮ್ಮೆ ಇದೆ. ನೀನ್ ಹೇಳಿದ್ದೆಲ್ಲ ನಿಜಾನೇ ಕಣೋ. ಆ ಮೆಡಿಸನ್, ನನಗಿರೋ ಪ್ರಾಬ್ಲಮ್ಮು, ಅದನ್ನ ಮುಚ್ಚಿಟ್ಟಿರೋ ಹೆಂಡತಿ, ಇದೆಲ್ಲ ನಿಜಾನೇ. ಆದ್ರೆ ಮುಚ್ಚಿಡೋದಕ್ಕೆ ಕೆಲವು ಕಾರಣ ಇದೆ ನೋಡು. ಅದು ಗೊತ್ತಾದ್ಮೇಲೆ ನನ್ನ ಹೆಂಡತಿ ನನಗೆ ದೇವತೆ ತರ ಕಾಣಿಸೋಕ್ ಶುರು ಆದ್ಲು. ಗಂಡನ್ನ ನೋಯಿಸ್ಬಾರ್ದು ಅಂತ ಕಹಿ ಸತ್ಯನ ತನ್ನೊಳಗೆ ಇಟ್ಕೊಂಡ್ಲು ನೋಡು. ಅಲ್ಲಿ ನನ್ನ ಮನ್ಸನ್ನ ಮತ್ತೆ ಇನ್ನೊಂದ್ಸಲ ಗೆದ್ಬಿಟ್ಲು ಕಣೋ. ನಾನು ಎಷ್ಟೇ ಕಷ್ಟ ಕೊಟ್ರು, ಎಷ್ಟೇ ಬೈದ್ರು ಸಮಾಧಾನವಾಗಿದ್ದು ನನಗೆ ಒಳ್ಳೇದೇ ಆಗ್ಲಿ ಅಂತ ಬಯಸ್ತಿದ್ದಾಳೆ ನೋಡು. ಅಲ್ಲಿ ಅವಳ ರೇಂಜ್ ಏನು ಅಂತ ಗೊತ್ತಾಯ್ತು. ಹೇ, ರೇಂಜ್ ಅಂದ್ರೆ ಅಂತಸ್ತಲ್ಲ ಬ್ರೋ. ರೇಂಜ್ ಅಂದ್ರೆ ವ್ಯಕ್ತಿತ್ವ, ರೇಂಜ್ ಅಂದ್ರೆ ಮನುಷ್ಯತ್ವ, ರೇಂಜ್ ಅಂದ್ರೆ ಒಳ್ಳೆತನ. ಸಂಪ್ರದಾಯದ ಪ್ರಕಾರ ಅವಳಿಗೆ ಹತ್ರ ಆಗೋಕೆ ನನಗೆ ಸ್ವಲ್ಪ ಟೈಮ್ ಆಗ್ಬೋದು ಬ್ರೋ. ಆದ್ರೆ ಆ ಟೈಮು ನನಗೆ ನನ್ನ ಹೃದಯದಲ್ಲಿ ಅವಳಿಗೋಸ್ಕರ ಗೂಡು ಕಟ್ಟೋ ಅವಕಾಶ ಕೊಟ್ಟಿದೆ. ಹೇ, ನಾನು ತುಂಬಾ ಲಕ್ಕಿ ಬ್ರೋ. ಅದಕ್ಕೆ ನನಗೆ ನಿನ್ನ ಮೇಲೆ ಕೋಪನೇ ಇಲ್ಲ. ನಿನ್ನಂತ ಎಷ್ಟೇ ಸುನಾಮಿ ಬಂದರೂ ಇವಾಗ ನನ್ನ ರಾಧಿಕಾನ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವಳು ಕಾವಲಾಗಿ ನಾನಿರ್ತೀನಿ. ಎನಿವೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ವೆರಿ ಮಚ್. ಟೈಮ್ ಇದ್ರೆ ಸಿಗೋಣ. ನಿನಗೊಂದು ಒಳ್ಳೆ ಪಾರ್ಟಿ ಕೊಡಿಸ್ತೀನಿ, ಓಕೆನಾ? ಬಾಯ್. ಏಯ್ 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 ಛೇ, ಏನ್ ಇಷ್ಟೊಂದು ಫುಲಿಶ್ ಆಗಿರ್ತಾರೆ ಡಾರ್ಲಿಂಗ್ ಯಾರಾದ್ರೂ? ಇಷ್ಟೊಂದು ಪ್ರೀತಿನ? ಟೂ ಮಚ್. ಏನು ಅನ್ಕೊಂಡ್ರೆ ಏನೋ ಆಯ್ತು. ಇವಾಗೇನು? ಇದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅವ್ನು ನಮ್ಗೆ ಕೌಂಟರ್ ಕೊಟ್ಟಿದ್ದೀನಿ ಅನ್ಕೊಂಡಿದ್ದಾನೆ. ಆದ್ರೆ ಅವನ್ಗೆ ಗೊತ್ತಿಲ್ದೇನೆ ಅವನೇ ಅವನ ಪ್ರೀತಿನ ಅನುಮಾನವಾಗಿ ಬದಲಾಯಿಸೋ ಹಾಗೆ ಪ್ಲಾನ್ ಬಿ ಕೊಟ್ಟಿದ್ದಾನೆ. ಏನ್ ಹೇಳ್ತಿದ್ಯಾ? ಹೇಳ್ತೀನಿ. ಇದೇ ನಮ್ಮ ಪ್ಲಾನ್ ಬಿ ಡಾರ್ಲಿಂಗ್. ಈ ಸಲ ಏನ್ ಮಾಡ್ತಾನೋ ನೋಡೋಣ. ದೇವತೆ ಅಂತ ಅನ್ನಲ್ಲ,
ಈ ಏಟಿಂದ ಅವನಿಗೆ ಹಿಡ್ದಿರೋ ಪ್ರೇಮ ಪಿಶಾಚಿ ಬಿಟ್ಟು ಹೋಗ್ಬೇಕು. ನಿನ್ ಪ್ಲಾನ್ ಬಿ ಚೆನ್ನಾಗಿದೆ. ಗುಡ್. ಥ್ಯಾಂಕ್ ಯು ಡಾರ್ಲಿಂಗ್. ನಾನೇನು ಮಾಡಿದ್ರು ನಿಮ್ಮ ಒಳ್ಳೇದಕ್ಕೆ ಮಾಡ್ತೀನಿ ರೀ. ಆದರೆ ನಿಮ್ಮನ್ನು ನಾನು ಯಾವತ್ತೂ ದೂರ ಮಾಡಬೇಕು ಅಂತ ಅಂದ್ಕೊಂಡೇ ಇಲ್ಲ ರೀ. ನಿಮ್ಮಿಂದ ದೂರ ಇರೋ ಪ್ರತಿ ಕ್ಷಣನೂ ನನಗೆ ನರಕಾನೆ. ಆ ನೋವನ್ನು ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನನ್ನ ಒಳಗೆ ಬಚ್ಚಿಟ್ಕೊಂಡಿರ್ತೀನಿ. ಕಷ್ಟನೇ. ಆದರೆ ಇದು ನಿಮಗೆ ನಿಜ ಅಂತ ಗೊತ್ತಾದರೆ ನೀವು ತಡ್ಕೊಳ್ಳೋದಕ್ಕಾಗಲ್ವಲ್ಲ. ಅಲ್ಲದೆ ನೀವು ನನಗೆ ಒಳ್ಳೆಯದನ್ನೇ ಬಯಸ್ತೀರಾ. ನಿಮ್ಮಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಾದರೆ ನೀವು ನನ್ನ ಬೇರೆ ಮದುವೆ ಮಾಡ್ಕೊತ ಫೋರ್ಸ್ ಮಾಡ್ತೀರಾ. ನೀವಿಲ್ಲದೆ ನಾನು ಹೇಗೆ ಬದುಕಿರೋದು? ನನಗೆ ನೀವು ಬೇಕು ರೀ. ನಿಮ್ಮ ಜೊತೆ ಜೀವನ ಮಾಡೋದು ಬೇಕು. ನಿಮಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ. ನಿಮ್ಮ ಪ್ರಾಬ್ಲಮ್ ಟೆಂಪರರಿನೇ. ಆದರೆ ಆ ಪ್ರಾಬ್ಲಮ್ ಪರ್ಮನೆಂಟ್ ಆಗಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ ರೀ. ಯಾಕಂದರೆ ನೀವಂದರೆ ನನಗೆ ಪ್ರಾಣ. ನನ್ನ ಜೀವನ ನಿಮಗೋಸ್ಕರನೇ. ನೀವು ಹೋಗಿ ಮಲ್ಕೊಳ್ಳಿ. ಸರಿ.